ಶಾಂತಿ. ದಿನಾಂಕ ಆಗಿದೆ 19/1/2026. ನಿಮಗೆ ನಶೆ ಇರಬೇಕು. ನಾವು ಬ್ರಾಹ್ಮಣರೇ ದೇವತೆಗಳಾಗುತ್ತೇವೆ. ನಾವು ಬ್ರಾಹ್ಮಣರಿಗೆ ತಂದೆಯು ಶ್ರೇಷ್ಠ ಮತ ಸಿಗುತ್ತದೆ. ಈ ಪ್ರಪಂಚ ಯಾವುದು ಹಳೆಯ ಕಬ್ಬಿಣದ ಯುಗವಾಗಿ ಬಿಟ್ಟಿದೆಯೋ ಅದನ್ನು ಹೊಸ ಸ್ವರ್ಣಿಮ ಯುಗವನ್ನಾಗಿ ಮಾಡುವ, ಹಳೆಯದರಿಂದ ಹೊಸದನ್ನಾಗಿ ಮಾಡುವ ಉಮಂಗವಿರಬೇಕು. ಕನ್ಯೆಯರದು ಬಿಸಿ ರಕ್ತವಾಗಿದೆ. ಅಂದ ಮೇಲೆ ತಮ್ಮ ಜೊತೆಗಾರರನ್ನು ಮೇಲೆತ್ತಬೇಕು. ನಶೆಯು ಸ್ಥಿರವಾಗಿರಲಿ. ಭಾಷಣ ಮಾಡುವುದರಲ್ಲಿಯೂ ಬಹಳ ಮಸ್ತಿ ಇರಬೇಕು. ಈಗ ಭಕ್ತಿ ಮಾರ್ಗದ ಘೋರ ಅಂಧಕಾರ ರಾತ್ರಿಯಂತೂ ಮುಕ್ತಾಯವಾಗುತ್ತಿದೆ. ಮಕ್ಕಳಿಗೆ ಗೊತ್ತಿದೆ, ನಮಗೆ ಈಗ ಕಿರೀಟ ಸಿಗಲಿದೆ. ಇಲ್ಲಿ ಕುಳಿತಿದ್ದೀರಿ. ಮನುಷ್ಯರಿಂದ ದೇವತೆಗಳಾಗುವ ಗುರಿ ಧ್ಯೇಯವಿದೆ. ಈ ವಿದ್ಯೆಯಿಂದ ನಾವೇ ದೇವಿ ದೇವತೆಗಳಾಗುತ್ತಿದ್ದೇವೆ. ಈ ಶರೀರವನ್ನು ಬಿಡುತ್ತೇವೆ ಮತ್ತು ನಂತರದ ಜನ್ಮದಲ್ಲಿ ನಮಗೆ ಕಿರೀಟ ಸಿಕ್ಕಿಬಿಡುತ್ತದೆ. ಇದಂತೂ ಬಹಳ ಕೊಳಕು ಚೀಚಿ ಪ್ರಪಂಚವಲ್ಲವೇ? ಹೊಸ ಪ್ರಪಂಚವು ಸುಂದರ ಪ್ರಪಂಚವಾಗಿದೆ. ಹೊಸ ಪ್ರಪಂಚದ ಮಾಲೀಕರನ್ನಾಗಿ ಮಾಡುವವರು ಅವಶ್ಯವಾಗಿ ವಿಶ್ವದ ರಚಯಿತನೇ ಆಗಿರುವರು. ಮತ್ಯಾರೂ ಓದಿಸಲು ಸಾಧ್ಯವಿಲ್ಲ. ಯಾರು ದೇವತೆಗಳ ಪೂಜಾರಿಯಾಗಿದ್ದಾರೆಯೋ ಅವರೂ ಸಹ ತಾವು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರಾಗಿದ್ದೀರಿ. ನಾವು ವಿಕಾರಿ ಪಾಪಿಗಳಾಗಿದ್ದೇವೆ ಎಂದು ದೇವತೆಗಳ ಮುಂದೆ ಮಹಿಮೆ ಮಾಡುತ್ತಾರೆ. ಪರಮಾತ್ಮನ ಮತವೇ ಶ್ರೇಷ್ಠರನ್ನಾಗಿ ಮಾಡುತ್ತದೆ. ಯಾರ ಅದೃಷ್ಟದಲ್ಲಿದೆಯೋ ಅವರ ಬುದ್ಧಿಯಲ್ಲಿಯೇ ಕುಳಿತುಕೊಳ್ಳುವುದು. ಇಲ್ಲದಿದ್ದರೆ ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ನಾವು ಇಂತಹ ವಿದ್ಯೆಯನ್ನು ಓದುತ್ತೇವೆ. ಯಾವುದರಿಂದ ನಮಗೆ ಡಬಲ್ ಕಿರೀಟವು ಸಿಗುವುದು. ಭವಿಷ್ಯ ಜನ್ಮಾಂತರಕ್ಕಾಗಿ ಡಬಲ್ ಕಿರೀಟಧಾರಿಗಳಾಗುತ್ತೇವೆ. ಅಂದ ಮೇಲೆ ಇದಕ್ಕಾಗಿ ಪೂರ್ಣ ಪುರುಷಾರ್ಥ ಮಾಡಬೇಕಲ್ಲವೇ? ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಿ. ಈ ಶರೀರವನ್ನು ಬಿಟ್ಟು ಹೋಗಿ ದೇವತೆಗಳಾಗುತ್ತೀರಿ. ಏಕೆಂದರೆ ಈ ರಾಜಯೋಗವನ್ನು ಕಲಿಯುತ್ತಿದ್ದೀರಿ. ಬ್ರಹ್ಮ ತಂದೆಯು ನಾರಾಯಣನ ಚಿತ್ರವನ್ನು ಇಟ್ಟುಕೊಳ್ಳುತ್ತಿದ್ದರು. ಜೇಬಿನಲ್ಲಿಯೂ ಇರುತ್ತಿತ್ತು. ನೀವು ಸಹ ತಮ್ಮ ಚಿತ್ರವನ್ನು ಇಟ್ಟುಕೊಳ್ಳಿ. ಆಗ ನಾವೇ ದೇವಿ ದೇವತೆಗಳಾಗುತ್ತಿದ್ದೇವೆ ಎಂಬುದು ನೆನಪಿರುವುದು. ತಂದೆಯನ್ನು ನೆನಪು ಮಾಡುವ ಉಪಾಯವನ್ನು ಹುಡುಕಬೇಕು. ತಂದೆಯನ್ನು ಮರೆಯುವುದರಿಂದಲೇ ಕೆಳಗಿಳಿಯುತ್ತೇವೆ. ವಿಕಾರದಲ್ಲಿ ಬೀಳುವುದರಿಂದ ನಾಚಿಕೆಯಾಗುತ್ತದೆ. ಇಂತಿಂತಹ ಯುಕ್ತಿಗಳನ್ನು ರಚಿಸಿ ಎಲ್ಲರಿಗೂ ತಿಳಿಸುತ್ತಾ ಇರಿ ಎಂದು ತಂದೆಯು ಸಲಹೆ ನೀಡುತ್ತಿರುತ್ತಾರೆ. ಈ ರಾಜಧಾನಿಯ ಸ್ಥಾಪನೆ ಆಗುತ್ತಿದೆ. ವಿನಾಶವು ಸಮ್ಮುಖದಲ್ಲಿ ನಿಂತಿದೆ. ನೀವೀಗ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗುತ್ತಿದ್ದೀರಿ. ಅದೃಷ್ಟದಲ್ಲಿದ್ದರೆ ಕೂಡಲೇ ತಿಳಿದುಕೊಳ್ಳುವರು. ಇಲ್ಲವೆಂದರೆ ನೀವು ಎಷ್ಟಾದರೂ ತಲೆ ಕೆಡಿಸಿಕೊಳ್ಳಿ, ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ. ಭಗವಾನ್ ವಾಚ, ನಾನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡಲು ಬರುತ್ತೇನೆ. ಅಂದ ಮೇಲೆ ಈಗ ಎಲ್ಲರೂ ಭ್ರಷ್ಟಾಚಾರಿಗಳಾಗಿದ್ದಾರೆ. ನಾನು ಎಲ್ಲರ ಉದ್ಧಾರ ಮಾಡುತ್ತೇನೆ. ನಿಮ್ಮ ಆತ್ಮವು ಯಾವುದು ಹಳೆಯ ಕಬ್ಬಿಣದ ಸಮಾನವಾಗಿರುವುದೋ ಅದು ಹೊಸ ಸ್ವರ್ಣಿಮದಂತೆ ಆಗುತ್ತದೆ. ತುಕ್ಕು ಬಿಡುತ್ತಾ ಹೋಗುತ್ತದೆ. ಅಂದಾಗ ಮಕ್ಕಳಿಗೆ ಬಹಳ ಉಮಂಗವಿರಬೇಕು. ಭಗವಾನ್ ವಾಚ, ಇದು ಪತಿತ ಪ್ರಪಂಚವಾಗಿದೆ. ನಾನು ಇವರೆಲ್ಲರ ಉದ್ಧಾರ ಮಾಡಬೇಕಾಗಿದೆ. ಈಗ ಎಲ್ಲರೂ ಪತಿತರಾಗಿದ್ದಾರೆ. ಈ ಸಮಯದಲ್ಲಿ ನೀವು ಮಕ್ಕಳಿಗೆ ಶಾಶ್ವತ ರಾಜ್ಯಭಾಗ್ಯವೂ ಸಿಗುತ್ತದೆ. ತಂದೆಯು ನಿಮಗೆ ಎಷ್ಟು ಪ್ರಕಾರದಿಂದ ತಿಳಿಸುತ್ತಾರೆ. ತಮ್ಮನ್ನು ಸದಾ ಹರ್ಷಿತವಾಗಿಟ್ಟುಕೊಳ್ಳಲು ಬಹಳ ಒಳ್ಳೊಳ್ಳೆಯ ಯುಕ್ತಿಯನ್ನು ತಿಳಿಸುತ್ತಾರೆ. ಶ್ರೀ ಶ್ರೀ ಶಿವ ತಂದೆಯ ಶ್ರೇಷ್ಠ ಮತದಂತೆ ನಡೆದು ಸ್ವಯಂವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕಾಗಿದೆ. ಶ್ರೀಮತದಲ್ಲಿ ಮನಮತವನ್ನು ಬೆರಕೆ ಮಾಡಬಾರದು. ಈಶ್ವರೀಯ ವಿದ್ಯೆಯ ನಶೆಯಲ್ಲಿರಬೇಕಾಗಿದೆ. ತಮ್ಮ ಜೊತೆಗಾರರ ಕಲ್ಯಾಣದ ಯುಕ್ತಿಗಳನ್ನು ರಚಿಸಬೇಕಾಗಿದೆ. ಎಲ್ಲರ ಪ್ರತಿ ಶುಭ ಭಾವನೆ ನೀಡುತ್ತಾ ಒಬ್ಬರು ಇನ್ನೊಬ್ಬರಿಗೆ ಸತ್ಯಸತ್ಯವಾದ ಗೌರವವನ್ನು ಕೊಡಬೇಕಾಗಿದೆ. ನಿರಂತರ ತಂದೆಯ ಜೊತೆಯ ಅಂದರೆ ಸಂಘದ ಅನುಭೂತಿಯ ಮೂಲಕ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದಲ್ಲಿ ಸಹಯೋಗಿ ಆಗುವಂತಹ ಸಹಜ ಯೋಗಿ ಭವ. ಹೇಗೆ ಶರೀರ ಮತ್ತು ಆತ್ಮದ ಪಾತ್ರವು ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ಬೇರ್ಪಡಲು ಆಗುವುದಿಲ್ಲ. ಅದೇ ರೀತಿ ತಂದೆಯ ನೆನಪು ಬುದ್ಧಿಯಿಂದ ಬೇರ್ಪಡಬಾರದು. ಸಮಸ್ಯಾ ಸ್ವರೂಪರಾಗುವ ಬದಲು ಸಮಸ್ಯೆಯನ್ನು ಪರಿಹರಿಸುವ ಸಮಾಧಾನ ಸ್ವರೂಪರಾಗಿರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.